Hey guys, welcome to Priyagiri Lifestyle YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಒಂದು ಹೆಲ್ದಿ ಆಗಿರುವಂಥ ಮಾಲ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ವೆರಿ ಹೆಲ್ತಿ ಅಂತಲೂ ಕೂಡ ಹೇಳ್ಬೋದು. ಸೊ ಬನ್ನಿ ಇವಾಗ ಈ ಮಾಲ್ಟ್ ಪೌಡರ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ಪಷ್ಟು ಫುಲ್ ಮಕ್ಕನ ತೊಗೊಂಡಿದ್ದೀನಿ. ಹಾಗೆ ಒಂದು 6ರಿಂದ 7 ಚಮಚೆಯಷ್ಟು ಫ್ಲ್ಯಾಕ್ಸ್ ಸೀಡ್ಸ್ನ ತೊಗೊಂಡಿದ್ದೀನಿ. ನಾನು ಏನೇನು ತೋರಿಸ್ತಾ ಇದ್ದೀನೋ ಎಲ್ಲನೂ ಕೂಡ ಇದೇ ಪ್ರಮಾಣದಲ್ಲೇ ತೊಗೊಳ್ಳಿ, ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಹಾಗೆ ಒಂದು ಸಣ್ಣ ಕಪ್ಪಿನಷ್ಟು ನಾನು ನಾರ್ಮಲ್ ಬೇಳೆ ಬರುತ್ತೆ ನೋಡಿ, ತೊಗರಿ ಬೇಳೆ, ಅದನ್ನು ತೊಗೊಂಡಿದ್ದೀನಿ. ಸೇಮ್ ನಾವು 1 ಕಪ್ ಮೆಜರ್ಮೆಂಟ್ನ ಇಟ್ಕೊಂಡು ಅದೇ ಕಪ್ಪಿನಷ್ಟು ಪ್ರತಿ ಒಂದು ಇಂಗ್ರೀಡಿಯೆಂಟ್ಸ್ನು ನಾವು ಹಾಕೋಬೇಕಾಗತ್ತೆ. ಈಗ ನಾನು ಕಡಲೆ ಬೀಜ ಮತ್ತು ಕಡಲೆನೂ ಕೂಡ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಕಡಲೆ ಕಾಳನ್ನ ತೊಗೊಂಡಿದ್ದೀನಿ. ಎಲ್ಲ ಥರದ ಕಾಳುಗಳನ್ನು ಕೂಡ ನೀವು ಹಾಕ್ಬೋದು. ಇದರಲ್ಲಿ ಯಾವುದಾದ್ರೂ ಒಂದು ಕಡಿಮೆ ಅಥವಾ ಜಾಸ್ತಿ ಆದರೂ ಪರವಾಗಿಲ್ಲ. ಇದರಲ್ಲಿ ಯಾವುದಾದ್ರು ಒಂದು ಐಟಮ್ ಇದ್ದರೂ ಇಲ್ಲ ಅಂದರೂ ಕೂಡ ಪರವಾಗಿಲ್ಲ. ನಾನಿಲ್ಲಿ ಸೋಂಪು ಕಾಳು ಮತ್ತು ಜೀರಿಗೆ, ಮೆಣಸು ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಘಮ, ಫ್ಲೇವರ್ ಹಾಗೆ ಜೀರ್ಣಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಈ 3 ಇಂಗ್ರೀಡಿಯೆಂಟ್ಸ್. ಹಾಗೆ ನಾನು ಒಂದು ಸಣ್ಣ ಕಪ್ಪಿನಷ್ಟು ಸೂರ್ಯಕಾಂತಿ ಬೀಜನ ತೊಗೊಂಡಿದ್ದೀನಿ, ಅಂದರೆ ಸನ್ಫ್ಲವರ್ ಸೀಡ್ಸ್. ಹಾಗೆ ಹೆಸರು ಬೇಳೆ, ಹೆಸರು ಕಾಳು. ಇದು ನೋಡೋದಕ್ಕೆ ಹೆಸರು ಬೇಳೆ ಜಾಸ್ತಿ ಕಾಣಿಸ್ತಿದೆ, ಬಟ್ ಹೆಸರು ಕಾಳು ಕೆಳಗಡೆ ಇದೆ. ಸೊ ನಾನು ಹೇಳೋದ್ನಲ್ಲ ಆವಾಗಲೇ, 1 ಕಪ್ಪನ್ನ ಇಟ್ಕೊಂಡು ಆ ಕಪ್ಪಿನ ಮೆಜರ್ಮೆಂಟ್ ಪ್ರಕಾರ ಪ್ರತಿಯೊಂದನ್ನು ನೀವು ತೊಗೋಬೇಕಾಗತ್ತೆ. ಹಾಗೆ ಗೋಡಂಬಿ ನೋಡಿ, ಗೋಡಂಬಿ ಹಾಕಿದ್ದೀನಲ್ಲ ಆ ಕಪ್ಪಿನ ಮೆಜರ್ಮೆಂಟಲ್ಲಿ ನೀವು ತೊಗೋಬೋದು. ಇದು ಕಲ್ಲಂಗಡಿ ಹಣ್ಣಿನ ಬೀಜ. ಹಾಗೆ ಇದು ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ. ಮತ್ತು ವಾಲ್ನಟ್ ಸ್ವಲ್ಪ ಕಹಿ ಇರುತ್ತೆ, ತುಂಬ ಜಾಸ್ತಿ ಹಾಕಬೇಡಿ, ಲೈಟಾಗಿ ಹಾಕ್ಕೊಳ್ಳಿ ವಾಲ್ನಟ್ನ. ಮತ್ತು ಇದು ಬಾದಾಮಿ, ಮತ್ತು ಎಲ್ಲ ಥರದ ಮಿಕ್ಸ್ ಕಾಳುಗಳು ಮತ್ತು ಅಕ್ಕಿ ಇದೆ ಇದರಲ್ಲಿ ನಾರ್ಮಲ್ ಅಕ್ಕಿ ಒಂದು ಸ್ವಲ್ಪ ಹಾಕಿದ್ದೀನಿ, ಮೈಸೂರು ಬೇಳೆ, ಹಾಗೆ ಕೆಂಪಕ್ಕಿ, ಜೋಳ, ಉದ್ದಿನ ಬೇಳೆ, ಹುರುಳಿಕಾಳು. ಇದಿಷ್ಟನ್ನು ನಾನು ಒಂದು ಬೌಲಲ್ಲಿ ಹಾಕಿ ಇಟ್ಟಿದ್ದೀನಿ. ಈಗ ಇದಕ್ಕೆಲ್ಲ ಮೇಯ್ನಾಗಿ ಬೇಕಾಗಿರೋದೇ ಮಾಲ್ಟ್ ಪೌಡರ್ ಮಾಡೋದಕ್ಕೆ ರಾಗಿನ ನಾನು 3 kgಯಷ್ಟು ರಾಗಿ ತೊಗೊಂಡಿದ್ದೀನಿ. ಈ ಬೌಲಲ್ಲಿ 3 kg ಇಲ್ಲ, ಬಟ್ ನಾನು 3 kg ರಾಗಿನ ಯೂಸ್ ಮಾಡ್ತಾ ಇದ್ದೀನಿ. 3 kg ರಾಗಿಗೆ ನಾನು ತೋರಿಸಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಸೇರಿ 1 kg ಅಥವಾ 1/4 kg ಆಗಬೇಕಷ್ಟೇ. ಸೊ ಅದಕ್ಕಿಂತ ಹೆಚ್ಚಿಗೆ ಆಗಿ ನಾನು ತೋರಿಸಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಹೆಚ್ಚಿಗೆ ಹಾಕ್ಲಿಕ್ಕೆ ಹೋಗಬೇಡಿ. ಈಗ ನಾನು ತೋರಿಸಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಬಾಣಲೆ ಇಟ್ಟು ಲೋ ಫ್ಲೇಮಲ್ಲಿ ಎಲ್ಲವನ್ನು ಹುರ್ಕೊಳ್ಬೇಕು. ನಾನು ಮೊದಲಿಗೆ ಕಾಳುಗಳನ್ನು ಹುರ್ಕೋತಾ ಇದ್ದೀನಿ. ಕಾಳುಗಳೆಲ್ಲ ಹುರಿಯೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ನಿಧಾನಕ್ಕೆ ಹುರಿಬೇಕು. ಈ ಗೋಡಂಬಿ, ಕಡಲೆ ಬೀಜ, ಬಾದಾಮಿ ಇವೆಲ್ಲ ಕೂಡ ಬೇಗ ಹುರ್ಕೊಳ್ಬೋದು. ಸೊ ಹಾಗಾಗಿ ನೋಡಿಕೊಂಡು ಹುರಿರಿ, ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಇವಾಗ ಕಾಳುಗಳು, ಬೇಳೆ ಕಾಳುಗಳೆಲ್ಲ, ಉದ್ದಿನ ಬೇಳೆ ಆಗಿರ್ಬೋದು, ಹೆಸರು ಬೇಳೆ, ಹೆಸರು ಕಾಳು, ಇವನ್ನೆಲ್ಲ ಒಂದು ಸೈಡ್ ಒಟ್ಟಿಗೆ ಹಾಕಿ ಹುರಿದ್ರೆ, ಈ ಜೀರಿಗೆ, ಮೆಣಸು ಎಲ್ಲ ಬೇರೆ ಹಾಕಿ ಹುರಿರಿ, ಫುಲ್ ಮಕ್ಕನ ಬೇರೆ ಹಾಕಿ ಹುರಿರಿ. ಬಿಕಾಸ್ ಎಲ್ಲದಕ್ಕೂ ಒಂದೇ ಟೆಂಪ್ರೇಚರ್ ಸೂಟ್ ಆಗಲ್ಲ. ಹಾಗಾಗಿ ಒಂದೊಂದು ನೋಡಿಕೊಂಡು ಹುರಿರಿ. ನಿಮ್ಗೇನಾದರೂ ಹುರಿಯೋದಕ್ಕೆ ಗೊತ್ತಾಗಿಲ್ಲ, ಏನು ಮಾಡೋದು, ಯಾವುದು ಮಿಕ್ಸ್ ಮಾಡಿ ಹುರಿಯೋಕ್ಕೆ ಗೊತ್ತಾಗಿಲ್ಲ ಅಂದರೆ ಎಲ್ಲವನ್ನು ಸಪ್ರೇಟಾಗಿ ಹುರ್ಕೊಳ್ಳಿ. ರಾಗಿನ ಕೂಡ ಹುರ್ಕೋತಾ ಇದ್ದೀನಿ, ಬಟ್ ಇದು ಸ್ವಲ್ಪ ಬೆಚ್ಚಗಾದರೆ ಸಾಕು, ತುಂಬ ಬಿಸಿಯಾಗಿ ಹುರಿಯೋವಂಥ ಅವಶ್ಯಕತೆ ಇಲ್ಲ. ಆ್ಯಂಡ್ ರಾಗಿನ ನೀವು ತೊಳೆದು ಒಣಗಾಕಿ ಆನಂತರ ಯೂಸ್ ಮಾಡಿ. ಇಲ್ಲ ಅಂತ ಅಂದರೆ ನಿಮಗೆ ಅಂಗಡಿಗಳಲ್ಲಿ ಕ್ಲೀನ್ ಆಗಿರುವಂಥ ರಾಗಿ ಸಿಗುತ್ತೆ, ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಬೇಕಾದರೂ ಕೂಡ ತೊಗೊಳ್ಬೋದು. ಈಗ ನಾನು ಹುರಿದಿರೋದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಿಲ್ ಮಾಡಿಸ್ಕೋಬೇಕು. ಮನೇಲೇ ರುಬ್ಬಕ್ಕಂತೂ ಆಗಲ್ಲ, ಬಿಕಾಸ್ ಚೆನ್ನಾಗಿ ಫೈನ್ ಪೌಡರ್ ಆಗಬೇಕು. ಹಾಗಾಗಿ ಇದನ್ನು ನಾನು ಮಿಲ್ಲಲ್ಲಿ ಹಾಕಿ ರುಬ್ಬಿಸ್ಕೊಳ್ತೀನಿ. ಮಿಲ್ಲಲ್ಲಿ ಹಾಕಿ ರುಬ್ಬಿಸ್ಕೋತಾ ಇದ್ದರೆ ಎಷ್ಟು ಘಮ ಅಂತಿತ್ತು ಅಂತಂದರೆ ಇಡೀ ಮಿಲ್ಲೇ ಘಮ ಅಂತ ಇತ್ತು. ಬೆಳಗ್ಗೆ ಎದ್ದು ಈ ಒಂದು ಮಾಲ್ಟ್ ಪೌಡರ್ನ ನೀವು 1 ಲೋಟ ಕುಡಿಯೋದ್ರಿಂದ ಹಲವಾರು ಒಂದು ಕಾಯಿಲೆಗಳು ಏನೇನಿರುತ್ತೆ, ಲೈಕ್ PCOD ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ವೆಯ್ಟ್ ಲಾಸ್ ಆಗಿರ್ಬೋದು, ಅಥವಾ ಹೆಲ್ದಿ ಆಗಿರಬೇಕು, ನಮ್ಮ ದೇಹದಲ್ಲಿ ಎಲ್ಲ ರೀತಿ ವಿಟಮಿನ್ಸು, ಮಿನರಲ್ಸು, ಹಾಗೆ ಕ್ಯಾಲ್ಶಿಯಮ್, ಐರನ್ ಇದೆಲ್ಲ ಬರಬೇಕಂದ್ರೆ ಈ ಜಸ್ಟ್ 1 ಪೌಡರ್ ಡ್ರಿಂಕ್ನ ನೀವು ಕುಡಿದ್ರೆ ಸಾಕು, ಎಲ್ಲ ಮಾಯ ಆಗೋಗ್ಬಿಡುತ್ತೆ. ಆ್ಯಂಡ್ ಇದೇ ಪೌಡರಲ್ಲೇ ನಮ್ಮ ಪಾಪುಗೆ ನಾನು ಸರಿ ಕೂಡ ಮಾಡೋದು. ತುಂಬ ಚೆನ್ನಾಗಿದೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಈ ಒಂದು ರೆಸಿಪಿ ಇಷ್ಟ ಆಗಿರೋ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.